ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ನಾವು ಊಟಿಗೆ ಟ್ರಿಪ್ ಹೋಗಿದ್ವಲ್ಲ, ಅದು ಪಾರ್ಟ್ 2. ನಾವು ಅವತ್ತು ಮಂಡೇ ಊಟಿಗೆ ರೀಚ್ ಆದಮೇಲೆ ಮಧ್ಯಾಹ್ನ ಲಂಚ್ ಎಲ್ಲ ಮುಗಿಸಿ ಅಲ್ಲೇ ಯಾವುದಾದ್ರೂ ಪ್ಲೇಸ್ ಇದ್ದರೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೊರಟ್ವಿ. ಮಧ್ಯಾಹ್ನ 3 o'clock ಅಲ್ಲಿ ಬೋಟ್ ಹೌಸ್ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲಿ ನಾವು ಕ್ಯಾಬ್ ಮಾಡ್ಕೊಂಡು ಹೋಗಿದ್ವಲ್ಲ, ಅವರೇನೆ ನಮಗಲ್ಲಿ ಗೊತ್ತಿರೋರನ್ನ ಹೇಳಿ ಬೇಗ ಬಿಟ್ಟರು. ಇಲ್ಲಾಂದರೆ ಲೇಟ್ ಆಗ್ತಿತ್ತು, ಅಂದರೆ ರಶ್ ಇತ್ತು, ಅದರಿಂದ ಬೇಗ ಬಿಟ್ಟರು. ನಾವು ನಾವೇ ಪೆಟ್ಟಲ್ ಮಾಡೋದು, ಅಂದರೆ ಅದನ್ನು ತೊಗೊಂಡ್ವಿ. 4 ಜನ ಕೂತ್ಕೊಳ್ಳೋದು. ಅದು ನನಗೆ ಆಗಲಿಲ್ಲ. ಅದು ರಿವರ್ಸ್ ಒಬ್ಬರು ಸ್ಟ್ರೈಟ್ ಮಾಡಬೇಕು, ಇನ್ನೊಬ್ರು ರಿವರ್ಸ್ ಮಾಡಬೇಕು. ಅದು ಧೃತಿನಿಗೂ ಆಗಲಿಲ್ಲ. ಮತ್ತು ಗಾನ ನಮ್ಮ ಮನೆಯವರಿಬ್ಬರು ಮಾಡಿದ್ರು. ಅದು ಕಾಲು ನೋವು ಬರುತ್ತೆ, ಆದರೆ ಅವರು ಮಾಡಿದ್ರು, ಪರವಾಗಿಲ್ಲ. ಎಷ್ಟು ಅಂದರೆ 500 ಏನೋ 4 ಜನಕ್ಕೆ. 1/2 hour ಇರುತ್ತೆ. 1/2 hour ನಾವೇ ಅಲ್ಲಿ ರೌಂಡ್ ಹಾಕ್ಕೊಂಡು ಬರಬೇಕು. ಚೆನ್ನಾಗಿತ್ತು. ನಾವು ತುಂಬ ಕಡೆ ಹೋಗಿದ್ದೀವಿ ಬೋಟಿಂಗು. ಚೆನ್ನಾಗಿತ್ತು. ಇದನ್ನೆಲ್ಲ 1/2 hour ಮುಗಿಸ್ಕೊಂಡು ಅದಾದಮೇಲೆ ಬಟಾನಿಕಲ್ ಗಾರ್ಡನ್ಗೆ ಬಂದ್ವಿ. ಅದೂ ಸಹ ಅಷ್ಟೇನು ರಶ್ ಇರಲಿಲ್ಲ. ಆವತ್ತು ಮಳೆ ಬರೋ ಥರ ಇತ್ತು. ನಾವು ಅರ್ಧ ನೋಡಿದ ಮೇಲೆ ಮಳೆ ಸ್ಟಾರ್ಟ್ ಆಯಿತು. ಒಂದು 1/2 hour ಮಳೆ ಬಂತು. ಮತ್ತು ಅದೂ ಚೆನ್ನಾಗಿದೆ. ಇವಾಗ ನಾವು ಲಾಲ್ಬಾಗಲ್ಲೆಲ್ಲ ಫ್ಲವರ್ ಶೋ ನೋಡೋಕ್ಕೆ ಹೋಗ್ತೀವಲ್ಲ, ಆ ಥರನೇ. ಅಂದರೆ ಲಾಲ್ಬಾಗಲ್ಲಿ ಆಗಸ್ಟ್ 15 ಆ ಥರ ಇರುತ್ತೆ. ಇದು ದಿನಾನೂ ಇರುತ್ತೆ. ಈ ಸೀಸನ್ ಅಂದರೆ ನಾವು ಹೋಗಿರೋದು ಏಪ್ರಿಲಲ್ಲ, ಆವಾಗೆಲ್ಲ ಕೆಲವು ಗಿಡಗಳು ನಟ್ಟಿದ್ರು. ಇನ್ನು ಫ್ಲವರ್ಸ್ ಎಲ್ಲ ಅಷ್ಟು ಬಿಟ್ಟಿರಲಿಲ್ಲ. ಇವು ಕೆಲವು ಅಷ್ಟೇ ನೋಡಿದ್ದು. ಒಳಗಡೆ ಗ್ಲಾಸ್ ಹೌಸ್ ಥರ ಇದೆ, ಅದರಲ್ಲಿ ಇದು ಕಲರ್ ಸೇವಂತಿಗೆ ಹೂವು ತುಂಬ ಚೆನ್ನಾಗಿತ್ತು. ಇನ್ನೂ ತುಂಬ ದೊಡ್ಡದಾಗಿದೆ. ಅದು ಡೇರೆ ಹೂವು, ರೋಸು, ತುಂಬ ಬೇರೆ ಬೇರೆ ಫ್ಲವರ್ಸ್ ಎಲ್ಲ ಇದೆ. ಅದು ಇವಾಗ ಚಿಕ್ಕ ಚಿಕ್ಕ ಗಿಡ ನಟ್ಟಿದ್ರಲ್ಲ, ಅದರಿಂದ ಅದು ಇನ್ನೂ ಹೂವು ಬಿಟ್ಟಿರಲಿಲ್ಲ. ಬರೀ ಗ್ರೀನ್ ಥರ ಇತ್ತು. ನಾನಿದು ಲಾಸ್ಟ್ ಟೈಮು 2 times ಹೋಗಿದ್ದೆ. ಒಂದು ಸಲ ಕಾಲೇಜಲ್ಲಿದ್ದಾಗ, ಅದಾದಮೇಲೆ ಮದುವೆ ಆದಮೇಲೆ ಅವಾಗ ಹೋಗಿದ್ದು. ಅವಾಗೆಲ್ಲ ಚೆನ್ನಾಗಿತ್ತು. ಇದರಲ್ಲಿ ಊಟಿಲಿ ರೋಸ್ ಗಾರ್ಡನ್ನು ಇದೆ, ಆದರೆ ಈ ಸಲ ರೋಸ್ ಎಲ್ಲ ಬಿಟ್ಟಿರಲಿಲ್ಲ, ಅದಕ್ಕೆ ನಾವೇನು ಹೋಗಿಲ್ಲ. ಅವೆರಡೇ ಪ್ಲೇಸ್ ನೋಡಿಕೊಂಡು ಬಂದುಬಿಟ್ವಿ. ರೂಮಿಗೆ ಬಂದ್ವಿ. ನೋಡಿ, ನಾವು ಮಾಡಿದ ರೂಮ್ ಈ ಥರ ಇತ್ತು. ಒಂದೇ ಅಂದರೆ ಡಬಲ್ ಕಾಟ್ ಇರೋ ಥರ ರೂಮ್ ಮಾಡಿದ್ವಿ, ಅಟ್ಯಾಚು. ಚೆನ್ನಾಗಿತ್ತು ರೂಮೆಲ್ಲ. ಮತ್ತು ಚಳಿ ಇರೋದ್ರಿಂದ ನಾವು ಹೀಟರ್ ಹಾಕ್ಕೊಂಡಿದ್ವಿ. ಸಖತ್ತಾಗಿದೆ ಸೀನರಿ ಎಲ್ಲ. ಅದನ್ನೆಲ್ಲ ನಾವು ಆಚೆ ಎಲ್ಲ ನೋಡಿಕೊಂಡು ಬಂದು, ನಾವು ಬೆಳಗ್ಗೆ ಬೇಗ ಎದ್ದಿದ್ದು, ಟಯರ್ಡ್ ಆಗಿತ್ತಲ್ಲ, ಅದಕ್ಕೋಸ್ಕರ ಅಲ್ಲೇ ಆನಂದ್ ಭವನ್ಗೆ ಬಂದ್ವಿ ಊಟ ಮಾಡೋಣ ಅಂತ. ನೈಟ್ ಡಿನ್ನರ್ಗೆ ನಾವು ಉಳ್ಕೊಂಡಿದ್ದ ಹೋಟೆಲಲ್ಲಿ ಡಿನ್ನರ್ ಏನಿರಲಿಲ್ಲ, ಅಂದರೆ ಪೇ ಮಾಡಬೇಕಾಗಿತ್ತು. ಅದಕ್ಕೆ ಆಚೆನೇ ಮಾಡೋಣ, ಅಲ್ಲಿ ಏನು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಆಚೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಬೇಗನೆ ಊಟ ಎಲ್ಲ ಮುಗಿಸಿ ಮತ್ತು ಬೇಗ ಮಲ್ಕೊಂಡ್ವಿ. ಯಾಕೆಂದರೆ ನೆಕ್ಸ್ಟ್ ಡೇ ಮತ್ತೆ ಪ್ಲೇಸಸ್ಗೆ ಹೋಗೋದಿದೆ ಅನ್ನೋದಕ್ಕೋಸ್ಕರ. ಈ ಥರ ಇತ್ತು ಊಟಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೋಡಿ, ಮಾರ್ನಿಂಗ್ ನಾನು 7-8ಗೆ ನೋಡಿ, ಅವಾಗೇ ಬಿಸಿಲಿದೆ, ಆದರೂ ಚಳಿ ಆಗ್ತಾಯಿತ್ತು. ಸೀನರಿ ಎಲ್ಲ ತುಂಬ ಚೆನ್ನಾಗಿದೆ. ನಾವೆಲ್ಲ ರೆಡಿಯಾಗಿ ಮತ್ತು ಆಚೆ ಬೇರೆ ಪ್ಲೇಸಸ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾಯಿದ್ವಿ. ಬ್ರೇಕ್ಫಾಸ್ಟು ಇಲ್ಲೇ ಇತ್ತು. ನಮಗೆ ಕಾಂಪ್ಲಿಮೆಂಟ್ರಿ ಅಂತ ಬ್ರೇಕ್ಫಾಸ್ಟ್ ಒಂದೇ ಇದ್ದಿದ್ದು. ಅದಕ್ಕೆ ನೋಡಿ, ಇಲ್ಲಿ ಫೋಟೋ ಶೂಟು ಸಹ ಇದೆ, ಅಂದರೆ ಕಪಲ್ಸ್ದು ಫ್ಯಾಮಿಲಿ ಫೋಟೋ ಶೂಟ್ ಎಲ್ಲ ಇತ್ತು. ಅದು ನಮ್ಮನ್ನ ಅವ್ರು ಕೇಳಿದ್ರು, ಆದರೆ ನಾವು ಪೇ ಮಾಡಬೇಕು ಅಂತ ಹೇಳಿದ್ದು. ನಮಗೇನು ನೆಸೆಸಿಟಿ ಇರಲಿಲ್ಲ, ಅದಕ್ಕೆ ನಾವೇನು ತೆಗೆಸ್ಕೊಳ್ಳೋಕೆ ಹೋಗಲಿಲ್ಲ. ಮತ್ತು ಮಕ್ಕಳದು ಗೇಮ್ಸ್ ಎಲ್ಲ ಇತ್ತು, ಅದು ಕೆಲವು ನಾವು ಆಡ್ಬೋದು, ಕೆಲವಿಗೆ ಪೇ ಮಾಡೋದಿತ್ತು. ನಮಗೆ ಪ್ಲೇಸಸ್ ನೋಡೋಕ್ಕೆ ಟೈಮ್ ಇರ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾವು ಯಾವುದೂ ಗೇಮ್ಸ್ ಎಲ್ಲ ಆಡೋಕ್ಕೆ ಹೋಗಿಲ್ಲ. ಏಕೆಂದರೆ ಇವರಿಬ್ಬರು ದೊಡ್ಡವರಾಗಿರೋದ್ರಿಂದ ಅಷ್ಟೇನು ಆಡ್ತಾ ಇರಲಿಲ್ಲ. ಮತ್ತು ನಾನು ಧೃತಿ ಬೇಗ ರೆಡಿ ಆಗಿಬಿಟ್ಟು ಕೆಳಗಡೆ ಬಂದು, ನಾವು ಉಳ್ಕೊಂಡಿದ್ದು ಹೋಟೆಲ್ ಕೆಳಗಡೆ ಎಲ್ಲ ಸ್ವಲ್ಪ ಸೀನರಿ ಎಲ್ಲ ನೋಡಿಕೊಂಡು ಫೋಟೋ ಎಲ್ಲ ತೊಗೊಂಡು ಬಂದ್ವಿ. ಅದಾದಮೇಲೆ ಬ್ರೇಕ್ಫಾಸ್ಟ್ ಇತ್ತಲ್ಲ, ಅದನ್ನು ಮುಗಿಸ್ಕೊಂಡು ಮತ್ತು ಕ್ಯಾಬ್ಗೆ ಬುಕ್ ಮಾಡಿದ್ವಿ. ನಾವು ನಮ್ಮ ಕಾರಲ್ಲಿ ಏನು ಆಚೆ ಹೋಗಲಿಲ್ಲ, ಅದಕ್ಕೆ ಅದು 9 o'clock ಬರುತ್ತೆ ಅಂದ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಚೆನ್ನಾಗಿತ್ತು ವೆರೈಟಿ. ಇಡ್ಲಿ, ಉಪ್ಪಿಟ್ಟು, ದೋಸೆ, ಮತ್ತು ಪರೋಟ, ಬೋಂಡ ಎಲ್ಲ ವೆರೈಟೀಸ್ ಇತ್ತು. ಕೇಕ್ಸ್ ಎಲ್ಲ ಇತ್ತು, ಫ್ರೂಟ್ ಸಲಾಡು,
ಮತ್ತು ಜ್ಯೂಸಸ್ಸು ಎಲ್ಲ ಇತ್ತು. ಏನಂದರೆ ತುಂಬ ವೆರೈಟಿ ನೋಡಿಬಿಟ್ರೆ ತಿನ್ಬೇಕು ಅನಿಸಲ್ಲ. ಒಂದು ಐಟಮ್ಸ್ ಆದರೆ ಅಷ್ಟೇ ಹೊಟ್ಟೆ ತುಂಬ ತಿನ್ನೋಕ್ಕಾಗೋದು. ನಮಗೆ ಎಷ್ಟಾಗುತ್ತೆ ಅಷ್ಟು ತಿಂದ್ವಿ. ಅದಾದಮೇಲೆ ನಾವು ಕೆಲವು ಪ್ಲೇಸಸ್ ನೋಡೋಣ ಅಂತ ಹೊರಟ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವೆಲ್ಲೆಲ್ಲಿ ಹೋಗಿದ್ವಿ, ಯಾವ ಪ್ಲೇಸ್ ನೋಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.